ಅದ್ದೂರಿಯಾಗಿ ನಡೆವರೆದ 517ನೇ ಕೆಂಪೇಗೌಡ ಜಯಂತ್ಯುತ್ಸವ ಸ್ವಾಭಿಮಾನಿ ಒಕ್ಕಲಿಗರ ಸಂಘದಿಂದ ಭರ್ಜರಿ ಆಚರಣೆ. ಮಾಜಿ ಸಂಸದ ಎಸ್ ಮುನಿಸ್ವಾಮಿ, ಮಾಜಿ ಶಾಸಕ ಮಂಜುನಾಥ ಗೌಡ ಸೇರಿದಂತೆ ಗಣ್ಯರ ಭಾಗಿ, ಕೆಂಪೇಗೌಡರ ಅಭಿಮಾನಿಗಳ ಸಂಭ್ರಮ. ನಮಸ್ಕಾರ, ನಾನು ಮಾಧವಿ ಲಾಖೆ. ತಾವು ನೋಡುತ್ತಿರುವುದು EMTV ನ್ಯೂಸ್ ಕನ್ನಡ. ಬಂಗಾರಪೇಟೆಯಲ್ಲಿ ಸ್ವಾಭಿಮಾನಿ ಒಕ್ಕಲಿಗರ ಸಂಘದ ವತಿಯಿಂದ 517ನೇ ಕೆಂಪೇಗೌಡರ ಜಯಂತ್ಯುತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಕೆಂಪೇಗೌಡರ ಜಯಂತ್ಯುತ್ಸವದ ಅಂಗವಾಗಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಹಾಗೂ ಕೆಂಪೇಗೌಡರ ಅಭಿಮಾನಿಗಳು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗು ತಂದರು. ಕಾರ್ಯಕ್ರಮದಲ್ಲಿ ಮಾಲೂರು ಮಾಜಿ ಸಂಸದರಾದ ಎಸ್ ಮುನಿಸ್ವಾಮಿ ಹಾಗೂ ಮಾಜಿ ಶಾಸಕ ಮಂಜುನಾಥ ಗೌಡ ಅವರು ಭಾಗವಹಿಸಿದ್ದರು. ಇದೇ ವೇಳೆ ಸ್ವಾಭಿಮಾನಿ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಪಿ ಶಿವಕುಮಾರ್, ಪ್ರಕಾಶ್, ಹುನಕುಂದ ವೆಂಕಟೇಶ್, ಹನುಮಪ್ಪ, ಪ್ರಸಾದ್ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಕೆಂಪೇಗೌಡರ ಆದರ್ಶ, ಸೇವೆ ಮತ್ತು ಸಮಾಜಕ್ಕೆ ನೀಡಿದ ಕೊಡುಗೆಗಳನ್ನು ಸ್ಮರಿಸಿ ಗಣ್ಯರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೆಂಪೇಗೌಡರ ಅಭಿಮಾನಿಗಳು ಭಾಗವಹಿಸಿ ಜಯಂತ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸಿದ್ದರು. ಬಂಗಾರಪೇಟೆಯಲ್ಲಿ ನಡೆದ ಈ ಅದ್ದೂರಿ ಕಾರ್ಯಕ್ರಮವು ಕೆಂಪೇಗೌಡರ ಅಭಿಮಾನಿಗಳಲ್ಲಿ ವಿಶೇಷ ಉತ್ಸಾಹ ಮೂಡಿಸಿತು. ವರದಿ BM ಸಾಕಪ್ಪ, MTV ನ್ಯೂಸ್, ಬಂಗಾರಪೇಟೆ. ನಿರಂತರ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ MTV ಕನ್ನಡ ನ್ಯೂಸ್ ಅನ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಈಗ ಆಗ್ಯದ ಅಂತೇಳಿ ಸರ್ಕಾರದ ಪರ ರೈತರ
17ನೇ ಜಯಂತ್ಯೋತ್ಸವವನ್ನು ವಿಜೃಂಭಣೆಯಾಗಿ ನಮ್ಮ ಶಿವಕುಮಾರ್ ಗೌಡರು, ನಮ್ಮ ಪ್ರಕಾಶ್ ಅವರು, ನಮ್ಮ ಎಲ್ಲ ಶ್ರೀನಿವಾಸಗೌಡರು, ಮಾರ್ಕಂಡೇಗೌಡರು, ಹನುಮಪ್ಪನವರು, ಎಲ್ಲ ತಾಲೂಕಿನ ಎಲ್ಲ ಕೆಂಪೇಗೌಡರ ವಂಶಸ್ಥರು, ಕೆಂಪೇಗೌಡರ ಅಭಿಮಾನಿಗಳು ನಾವು ಇವತ್ತು ಬೆಂಗಳೂರು ಈ ಮಟ್ಟಕ್ಕೆ ಡೆವಲಪ್ಮೆಂಟ್ ಆಗಿದೆ ಅಂದರೆ ಅದಕ್ಕೆ ಕಾರಣ ಕೆಂಪೇಗೌಡರು. ಇವತ್ತು ಬಂಗಾರಪೇಟೆಯಲ್ಲೂ ರಿಯಲ್ ಎಸ್ಟೇಟ್ ಇನ್ನೊಂದು ಮತ್ತೊಂದು ಚೆನ್ನಾಗಿ ನಡೀತದೆ ಅನ್ನೋ ಲೆಕ್ಕಾಚಾರದಲ್ಲಿದ್ದರೆ ಅದು ಕಾರಣ ಕೆಂಪೇಗೌಡರು. ಇವತ್ತು ನಾಡಪ್ರಭು ಕೆಂಪೇಗೌಡರು ಜಾತ್ಯತೀತವಾಗಿ ಎಲ್ಲ ಜಾತಿ ಜನರು ಚೆನ್ನಾಗಿರ್ಬೇಕು ಅಂತ ಹೇಳಿ ಅವರೇನು ಬರೀ ಕೆಂಪೇಗೌಡರು ಒಕ್ಕಲಿಗರ ಸಮಾಜಕ್ಕೆ ಮಾತ್ರ ಕೆಂಪೇಗೌಡರು ಅಲ್ಲ, ನಮ್ಮೆಲ್ಲರಿಗೂ ನಾಯಕರು ಯಾವ ರೀತಿ ದೇಶಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟರು, ಅದೇ ರೀತಿಯಲ್ಲಿ ನಾಡಪ್ರಭು ಕೆಂಪೇಗೌಡರು ಅವರಿಗೆ ನಾಯಕರು ಅವರಿಗೆ ಪ್ರತಿಯೊಂದು ಈ ಕರ್ನಾಟಕ, ಈ ಬೆಂಗಳೂರು ಡೆವಲಪ್ಮೆಂಟ್ ಆಗಬೇಕು ಅಂತ ಹೇಳಿ ಇವತ್ತು ಈ ನಾಡಿಗೆ ಕೊಟ್ಟಿರ್ತಕ್ಕ ಕೆರೆಗಳಿರ್ಬೋದು, ಗುಡ್ಡೆಗಳಿರ್ಬೋದು, ನದಿಗಳಿರ್ಬೋದು, ಇವನ್ನೆಲ್ಲ ಮಾಡಿ ಈ ನಾಡಿಗೆ ಒಳ್ಳೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು, ನಮ್ಮ ಯಡಿಯೂರಪ್ಪ ಅವರು, ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ದೇವನಹಳ್ಳಿ ಏರ್ಪೋರ್ಟ್ಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೆಸರಿಟ್ಟು ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರನ ಸ್ಥಾಪನೆ ಮಾಡಿ 110 ಅಡಿ ಕೆಂಪೇಗೌಡರ ಪ್ರತಿಮೆಯನ್ನು ಇವತ್ತಲ್ಲಿ ಪ್ರತಿಷ್ಠಾಪನೆ ಮಾಡಿರೋದನ್ನು ನೋಡಿದರೆ ಈ ಬೆಂಗಳೂರು, ಈ ಕರ್ನಾಟಕ ಇರೋವರೆಗೂ ಯಾರೂ ಕೆಂಪೇಗೌಡರನ್ನ ಮರೆಯೋಂಗಿಲ್ಲ. ಅದೇ ರೀತಿಯಲ್ಲಿ ನಾನು ಹೇಳೋದಷ್ಟೇ, ರಾಜಕಾರಣಿಗಳು ಅವ್ರ ಕಾಳು ಬೇಯಿಸ್ಕೊಳ್ಳೋದಕ್ಕೋಸ್ಕರ ಕೆಂಪೇಗೌಡ ಜಯಂತಿ ಮಾಡಿಬಿಡ್ದು. ಎಲ್ಲ ಒಟ್ಟಿಗೆ ಸೇರಿ ಚುನಾವಣೆ ಬಂದಾಗ ರಾಜಕಾರಣಿಗಳು ಏನೋ ಮಾಡ್ಕೊತಾರೆ, ಅವ್ರ ಓಟ್ಗಳು ಗೀಟ್ಗಳು ಇನ್ನೊಂದು ಮತ್ತೊಂದೆಲ್ಲ. ಎಲ್ಲರೂ ಒಟ್ಟಿಗೆ ಸೇರಿ ಬಂಗಾರಪೇಟೆಯಲ್ಲಿ ಕೆಂಪೇಗೌಡರು ಇವತ್ತು ರಾಜಕಾರಣಿಗಳು ಎಕರೆಗಳು ಜಮೀನುಗಳು ನುಂಗಾಕ್ಬಿಟ್ಟವ್ರೆ. ಆದರೆ ಕೆಂಪೇಗೌಡರನ್ನ ಕರ್ಕೊಂಡೋಗಿ ರೋಡಲ್ಲಿ ಒಂದು ಜಾಗದಲ್ಲಿ ಇಟ್ಬಿಟ್ಟವ್ರೆ. ಏನಲ್ಲಿ ಅರ್ಥ ಆಯ್ತಾ? ಅಲ್ಲಿ ಇಟ್ಬಿಟ್ಟವ್ರೆ ರೋಡಲ್ಲಿ. ಇಲ್ಲಿ ಬೆಲೆ ಬಾಳೋಂಥ ಸರ್ಕಾರಿ ಜಮೀನುಗಳು ಏನೇನಿತ್ತು ಅದನ್ನೆಲ್ಲ ಕಬಳಿಸ್ಬಿಟ್ಟವ್ರೆ. 2 ಎಕರೆ 3 ಎಕರೆ ದೇಶದಲ್ಲಿ ಆಚರಣೆ ಮಾಡ್ತಾ ಇದ್ದೀರಿ ಅಂತ ಹೇಳೋದಕ್ಕೆ ಅದನ್ನು ಸಹ ನಿಮ್ಮ ಮುಂದೆ ಹೇಳಬೇಕಾಗ್ತದೆ. ನಾವು ನಮ್ಮ ಪರಮ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಯವರು ಒಂದು ಕೆಂಪೇಗೌಡರ ಜಯಂತಿನ ರಾಜ್ಯ ಮಟ್ಟದಲ್ಲಿ ಸರ್ಕಾರಿ ಕಾರ್ಯಕ್ರಮವಾಗಿ ಆಚರಣೆ ಮಾಡಬೇಕು ಅಂತ ಹೇಳಿದಾಗ ನಾವು ಸಹ ನಮಗೆ ಆಹ್ವಾನ ಇದ್ದೇ ಇದ್ರೂ ಸಹ ತಾಲೂಕು ಆಡಳಿತಕ್ಕೆ ಹೋದಾಗ ಪೊಲೀಸರಿಂದ ನಮ್ಮನ್ನು ಹೊರಗಡೆ ಹಾಕಿಸಿದ್ರು ಮತ್ತು ಯಾವುದೇ ರೀತಿಯಾದ ಗೌರವ ಕೊಡದೆ ಒಂದು ಪಕ್ಷದ ಕಾರ್ಯಕ್ರಮವಾಗಿ ನಡೆಸಿಕೊಂಡು ಆವತ್ತು ನಾವು ಆ ಕಾರ್ಯಕ್ರಮದಿಂದ ಹೊರಗಡೆ ಬಂದ ನಂತರ ಮತ್ತು ನಮ್ಮ ಸಮುದಾಯ ಮತ್ತು ಇತರೆ ಎಲ್ಲ ಸಮುದಾಯಗಳು ನಾವು ಮಾಡೋಂಥ ಒಂದು ಕೆಂಪೇಗೌಡರ ಒಂದು ಆದರ್ಶ ಜಯಂತ್ಯೋತ್ಸವ, ಸಂಭ್ರಮದ ಜಯಂತ್ಯೋತ್ಸವನ ಎಲ್ಲರೂ ಸಂಭ್ರಮಿಸಬೇಕಂತ ಹೇಳೋ ಒಂದೇ ಕಾರಣದಿಂದ ನಾವು ಆ 27ನೇ ತಾರೀಕು ಬೇರೆ ದಿವಸ ಬಂದಾಗೂ ಸಹ ನಾವು ಭಾನುವಾರದಂತ ಹಮ್ಮಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ರಿ. ಈಗಾಗಲೇ 2011ರಿಂದ ನಾವು ಪ್ರಾರಂಭ ಮಾಡ್ಕೊಂಡು ಇವತ್ತು 26ರಲ್ಲಿದ್ದೀರಿ. ಕೆಲವೊಂದು ಕಾರಣಗಳಿಗಾದರೆ ಕೊರೋನಾ ಮುಂತಾದ ಕಾರಣಗಳಿಂದ ಒಂದು 2-3 ವರ್ಷ ನಾವು ಕಾರ್ಯಕ್ರಮವನ್ನು ಆಚರಣೆ ಮಾಡಿಲ್ಲ. ಎಲ್ಲ ಸಂದರ್ಭದಲ್ಲೂ ಸಹ ಎಲ್ಲರೂ ಸಹ ಹೃದಯಪೂರ್ವಕವಾಗಿ ನಮ್ಮನ್ನು ಆಶೀರ್ವದಿಸಿ ಒಳ್ಳೆಯ ಕಾರ್ಯಕ್ರಮವನ್ನು ನಡೆಸ್ಕೊಡೋದಕ್ಕೆ ಮಾಡಿದ್ರಿ. ಆದ್ದರಿಂದ ನಾನು ನಿಮ್ಮೆಲ್ಲರಿಗೂ ಆಭಾರಿಯಾಗಿದ್ದೇನೆ. ಮತ್ತೊಂದು ವಿಚಾರ, ಕೆಲವೊಂದು ವ್ಯಕ್ತಿಗಳು ಏನೋ ಮಾತಾಡಿದ್ರು, ನನಗೆ ನಾಡಪ್ರಭು ಕೆಂಪೇಗೌಡರನ್ನ ನೆನೆಸ್ಕೊಂಡ್ರೆ ಮೈ ಜುಮ್ ಅಂತದಲ್ಲ. ಆ ವ್ಯಕ್ತಿ ಬಗ್ಗೆ ನಾನು ಏನು ಮಾತಾಡಬೇಕು ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಸುಮ್ಮನೆ ಕೇವಲ ರಾಜಕೀಯ ಕಾರಣಗಳಿಗೆ ಏನೋ ಒಂದು ಮಾತಾಡಿಕೊಂಡು ನಾನು ಆ ಥರ ಈ ಥರ ಅಂತ ಹೇಳ್ಕೊಂಡ್ರೆ ಅವರ ಸಾಧನೆ ಶೂನ್ಯ ಇದೆ, ಏನೂ ಇಲ್ಲ. ಅವರ ಸಾಧನೆ ಏನಂತ ಹೇಳಿದ್ರೆ ದುಡ್ಡು ಕಟ್ಕೊಂಡು ಬಂದು ನಮ್ಮ ಪ್ರಕಾಶ್ ಮೇಲೆ ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದು. ಮತ್ತು ಮಲ್ಲೇಶ್ ಬಾಬು ಫೀಲ್ಡಲ್ಲಿ ಮಲ್ಲೇಶ್ ಬಾಬು ಅವ್ರನ್ನ ಯಾಮಾರಿಸ್ಕೊಂಡು 15,000 ರೂಪಾಯಿ ಸ್ಕೀಮ್ ಹಾಕೊಂಡು ಬಂದರು. ಈಗಿನ 10,000 ರೂಪಾಯಿ ಸ್ಕೀಮ್ ಹಾಕಿದ್ದಾರೆ. ಅಂಥ ವ್ಯಕ್ತಿಗಳ ಬಗ್ಗೆ ಮಾತಾಡೋದು ಬೇಡ. ಮತ್ತು ಕೆಲವೊಂದು ಕೈಲಿ ಹಾಕೋರಂದ್ರೆ ಯಾರು ಎಲ್ಲಿ ಬಿಸ್ನೆಸ್ ಸೇರಿರ್ತಾರೆ ಅವ್ರು ಅಲ್ಲಿ ಕೂತ್ಕೊಂಡು ಮಾತಾಡೋದಕ್ಕೆ ಸಾಕಷ್ಟು ಇರ್ತದೆ. ಆದರೆ ಸಮುದಾಯ ಭವನ ಪ್ರಾರಂಭದ ಹಂತದಲ್ಲಿ ಯಾವ ರೀತಿಯಲ್ಲಿ ಕಷ್ಟಗಳನ್ನು ಅನುಭವಿಸಿದ್ರು ಆ ಸಂದರ್ಭಗಳಲ್ಲಿ ಬಂದು ಕೈ ಜೋಡಿಸಿ ಬೆಳೆಸೋದಕ್ಕೆ ಮುನ್ನಡೆ
ಭವನ ಸಂಪೂರ್ಣವಾಗಿ ಬಂಗಾರಪೇಟೆಯಲ್ಲಿದ್ದು ಮತ್ತು ಒಕ್ಕಲಿಗರ ಸಂಬಂಧ ಅಂತೇಳಿ ಈ ಸಂದರ್ಭದಲ್ಲಿ ಮಾತಾಡೋದಕ್ಕೆ ಮತ್ತು ನೀವು ಸಹಕಾರ ನೀಡುವಂತ ನಿಮ್ಮೆಲ್ಲರಿಗೂ ಒಲಿಸಿ ಈ ಕಾರ್ಯಕ್ರಮಗಳಲ್ಲಿ ಒಂದೆರಡು ಮಾತಾಡ